ಸಿಲಿಕಾನ್ ಸಿಟಿ ಬೆಂಗಳೂರಿನ ರಸ್ತೆಗಳಿಗೆ ಶತಾಯಗತಾಯ ಗುಂಡಿಗಳನ್ನು ಮುಚ್ಚಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ನಿರ್ಧರಿಸಿದಂತೆ ಕಾಣಿಸ್ತಾ ಇದೆ. ಬಿಬಿಎಂಪಿ ಹೇಳಿದ್ದು ಆಯಿತು, ಕೇಳಿದ್ದು ಆಯಿತು, ಡೆಡ್ಲೈನ್ ಕೊಟ್ಟಿದ್ದು ಆಯಿತು, ಬಿಬಿಎಂಪಿ ಪದೇ ಪದೇ ಫೇಲ್ ಆಗಿದ್ದು ಆಯಿತು. ಹಾಗಾಗಿ ಬೆಂಗಳೂರು ಪೊಲೀಸರು ಟ್ರಾಫಿಕ್ ಪೊಲೀಸರಿಗೆ ಈಗ ಟಾಸ್ಕ್ ಒಂದನ್ನು ಕೊಟ್ಟಿದ್ದಾರಂತೆ. ಡಿಸಿಎಂ ರಸ್ತೆ ಸಮಸ್ಯೆ, ರಸ್ತೆ ಗುಂಡಿ, ಕೆಟ್ಟ ರಸ್ತೆಗಳ ಮಾಹಿತಿಯನ್ನು ಕೊಡಿ. ಲಿಖಿತ ರೂಪದಲ್ಲಿ ಬಿಬಿಎಂಪಿಗೆ ದೂರನ್ನು ಸಲ್ಲಿಸಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ನಗರ ಪೊಲೀಸ್ ಆಯುಕ್ತ ದಯಾನಂದ್ ಸಂಚಾರಿ ವಿಭಾಗದ ಅನುಚೇತಿಗೆ ಡಿಸಿಎಂ ಸೂಚನೆ ಕೊಟ್ಟಿದ್ದಾರೆ. ಪೊಲೀಸರು ಗುರುತಿಸಿದಂತಹ ರಸ್ತೆಗಳನ್ನು ಕೂಡಲೇ ಬಿಬಿಎಂಪಿ ಸರಿಪಡಿಸಬೇಕು. ಬಿಬಿಎಂಪಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಒಂದು ಕಡೆ ಬೆಂಗಳೂರಿನಲ್ಲಿ ಲ್ಯಾಂಡ್ ಆರ್ಡರ್ ನೋಡ್ಕೊಳ್ಳೋದಕ್ಕೇನೆ ಸಿಬ್ಬಂದಿಗಳ ಕೊರತೆ ಇದೆ. ಟ್ರಾಫಿಕ್ ಸಮಸ್ಯೆಯಿಂದ ಅವರೇ ಅಧ್ವಾನದ ಸ್ಥಿತಿಗೆ ತಲುಪಿದ್ದಾರೆ. ಅಂಥದ್ರಲ್ಲಿ ಈಗ ರಸ್ತೆ ಗುಂಡಿಗಳನ್ನು ಲೆಕ್ಕ ಹಾಕ್ಬೇಕು ಅವರು. ಹೇಳಿದೆ ನಿಮ್ಗೆ ಎಲ್ಲೆಲ್ಲಿ ರೋಡು ಸರಿ ಇಲ್ಲ ಅನ್ನೋದು ನಿಮ್ಮ ಮಾಹಿತಿ ಇದೆ, ಅದು ನಮ್ಮ ಕಾರ್ಪೊರೇಷನ್ ಕಮಿಷನರ್ಗೆ ತಿಳಿಸ್ಬೇಕು ಅಂತ ಕೂಡ ಹೇಳಿದ್ದೇನೆ. ಅವರು ರೈಟಿಂಗ್ ಅಲ್ಲಿ ಕೊಡಿ ಅಂತೇಳಿ. ಯಾಕೆಂದ್ರೆ ನಮ್ಮ ಇಂಜಿನಿಯರ್ ಕಣ್ಣು ಕಾಣದೇ ಇರ್ಬೋದು, ನಮ್ಮ MLAಗಳ ಕಣ್ಣು ಕಾಣದೇ ಇರ್ಬೋದು, ಆದ್ರೆ ಪೊಲೀಸ್ ಇಲಾಖೆಯವರು ಅವರು ರೈಟಿಂಗ್ ಅಲ್ಲಿ ಬರ್ಕೊಡಿ ಅಂತ ಕೂಡ ನಾನು ಹೇಳಿದ್ದೇನೆ. ಟ್ರಾಫಿಕ್ ಪೊಲೀಸರು ಕೂಡ ಅನುಚೇತನವ್ರಿಗೆ ಬೆಳಿಗ್ಗೆ ನಾನು ಹೇಳಿದ್ದೇನೆ. ಎಲ್ಲ ಕ್ಷೇತ್ರದಲ್ಲೂ ಕೂಡ ಕೆಲಸ ಪ್ರಾರಂಭ ಆಗಬೇಕು. ಜನರು ಕ್ವಾಲಿಟಿನ ಚೆಕ್ ಮಾಡ್ತಾ ಇರಬೇಕು, ಜನರಿಗೆ ಅನುಕೂಲ ಆಗಬೇಕು. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಲೋಕೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಕೇಶ್, ಒಂದು ಕಡೆ ಟ್ರಾಫಿಕ್ಕು, ಮತ್ತೊಂದು ಕಡೆ ಲಾ ಅಂಡ್ ಆರ್ಡರ್, ಎರಡನ್ನೂ ನಿಭಾಯಿಸುವಲ್ಲಿ ಪಾಪ ಪೊಲೀಸರು ಸಾಕಾಗಿ ಹೋಗ್ತಾ ಇದ್ದಾರೆ. ಅದರ ಜೊತೆಗೆ ಈಗ ಎಕ್ಸ್ಟ್ರಾ ಜವಾಬ್ದಾರಿ ಒಂದು. ಏನಿದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಈ ನಿಟ್ಟಿನಲ್ಲಿ? ಪ್ರೇಮ್, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಅಂತಂದರೆ ಅಧಿಕಾರಿಗಳ ಗಮನಕ್ಕೆ ಅಥವಾ ಶಾಸಕರ ಗಮನಕ್ಕೆ ರಸ್ತೆ ಸಮಸ್ಯೆ, ಗುಂಡಿ ಸಮಸ್ಯೆ ಬರದೇ ಇರುವಂಥ ಪ್ರಕರಣಗಳು ಕೂಡ ಇರ್ತವೆ. ಅಂಥದ್ದು ಟ್ರಾಫಿಕ್ ಪೊಲೀಸರು ಗುರುತು ಮಾಡ್ತಾರೆ. ಮಳೆ ಬಂದಾಗ ಹೆಚ್ಚು ಸಮಸ್ಯೆಯನ್ನು ಅನುಭವಿಸ್ತಾ ಇರುವಂಥದ್ದು ಟ್ರಾಫಿಕ್ ಪೊಲೀಸರನ್ನೇ, BBMP ಅಧಿಕಾರಿಗಳು ಅಲ್ಲವೇ ಅಲ್ಲ. ರಸ್ತೆಯಲ್ಲಿ ನೀರು ನಿಂತು ಸಂಚಾರಕ್ಕೆ ಸಮಸ್ಯೆ ಆದಾಗ, ಟ್ರಾಫಿಕ್ ಸಮಸ್ಯೆ ಆದಾಗ ಒಳಚರಂಡಿಯನ್ನು ಸರಿಪಡಿಸುವಂಥದ್ದು, ಸರಾಗವಾಗಿ ನೀರು ಹೋಗೋದಕ್ಕೆ ದಾರಿ ಮಾಡಿಕೊಡುವಂಥ ಕೆಲಸವನ್ನು ಟ್ರಾಫಿಕ್ ಪೊಲೀಸರು ಮಾಡ್ತಾ ಇದ್ದಾರೆ. BBMP ಅಧಿಕಾರಿಗಳಂತೂ ಮಾಡ್ತಾನೆ ಇಲ್ಲ. ಹಾಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಧಿಕಾರಿ ಅಂದರೆ ಪೊಲೀಸರ ಗಮನಕ್ಕೆ ರಸ್ತೆ ಗುಂಡಿ ಸಮಸ್ಯೆ ಮತ್ತು ರಸ್ತೆ ಕಾಮಗಾರಿಗಳ ಸಮಸ್ಯೆ ಬಗ್ಗೆ ಗೊತ್ತಿರುತ್ತೆ. ಅಂತಹ ಸಮಸ್ಯೆ ಇರ್ತಕ್ಕಂಥ ಪ್ರದೇಶಗಳ ಸಮಸ್ಯೆಯನ್ನು ಲಿಖಿತ ರೂಪದಲ್ಲಿ BBMPಗೆ ಕೊಡಿ. BBMPಗೆ ಕೊಟ್ಟರೆ BBMP ಕೂಡಲೇ ಎಲ್ಲಿ ರಸ್ತೆ ಗುಂಡಿ ಸಮಸ್ಯೆ ಇದೆ, ಎಲ್ಲಿ ನೀರು ನಿಲ್ತಾ ಇದೆ, ಎಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗ್ತಾ ಇದೆ, ರಸ್ತೆ ಕಾಮಗಾರಿಯಿಂದ ಏನು ಸಮಸ್ಯೆ ಆಗ್ತಾ ಇದೆ ಅವನ್ನು ಸರಿಪಡಿಸೋದಕ್ಕೆ BBMP ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ತೀನಿ ಅಂತೇಳಿ ಹೇಳಿದ್ದಾರೆ. ಈಗಾಗಲೇ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರಿಗೆ ಮತ್ತು ಸಂಚಾರಿ ವಿಭಾಗದ ಅನುಚೇತ್ ಅವ್ರಿಗೂ ಕೂಡ DCM ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆನೂ ಕೂಡ ಪೊಲೀಸ್ ಅಧಿಕಾರಿಗಳು, ಟ್ರಾಫಿಕ್ ಪೊಲೀಸರು BBMPಗೆ ಸಾಕಷ್ಟು ಸಮಸ್ಯೆಗಳು ಹೇಳಿದ್ದಾರೆ. ರಸ್ತೆಯಲ್ಲಿ ನೀರು ನಿಲ್ತಾ ಇದೆ, ಗುಂಡಿ ಬಿದ್ದಿದೆ, ಸರಿಪಡಿಸಿ ಅಂತ ಒಂದು ಸಮಸ್ಯೆನೂ ಕೂಡ ಸರಿಪಡಿಸುವಂಥ ಕೆಲಸಕ್ಕೆ ಮುಂದಾಗಿಲ್ಲ. ಈಗ DCM ಅವರು ಸೂಚನೆ ಕೊಟ್ಟ ಮೇಲೆ ಆದರೂ ಕೂಡ BBMP ಅಲರ್ಟ್ ಆಗಿ ಪೊಲೀಸರ ಮನವಿಗೆ ಸಮಸ್ಯೆನ ಕ್ಲಿಯರ್ ಮಾಡ್ತಾ ಕಾದುಡ್ಬೇಕಾಗಿದೆ. ಪ್ರೇಮ್, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.